ಸಿನಿಟಾಕ್ ವೀಕ್ಷಕರಿಗೆ ನಮಸ್ಕಾರ. ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಿಮ್ಮೆಲ್ಲರ ಗಮನದಲ್ಲಿರುವಂತೆ ಸೈಬರ್ ಕ್ರೈಮ್ ಅನ್ನೋದೊಂದು ತನ್ನ ಬಾಹುಗಳನ್ನು ಹಲವು ಮಾರ್ಗಗಳಲ್ಲಿ ಚಾಚಿದೆ. ಆರಂಭದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಎಂದು ತಿಳಿಯಲಾಗಿತ್ತು. ಇಂದು ಅಪರಾಧಗಳ ಪಟ್ಟಿಯಲ್ಲಿ ಬಹು ಎತ್ತರಕ್ಕೆ ಬೆಳೆದಿದೆ. ಕಳೆದ 2024ರಲ್ಲಿ 17 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಇದರಿಂದ 22,800 ಕೋಟಿಗೂ ಹೆಚ್ಚು ಹಣ ಸೈಬರ್ ವಂಚಕರ ಜೇಬು ತುಂಬಿದೆ. ಬೀಜವೊಂದು ಮೊಳಕೆ ಒಡೆದು ಬೆಳೆದು ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿಕೊಳ್ಳುವಂತೆಯೇ ಇಂದು ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ತನ್ನ ರೆಂಬೆ ಕೊಂಬೆಗಳನ್ನು ಹಲವು ಮಾರ್ಗಗಳಲ್ಲಿ ಚಾಚಿಕೊಂಡಿದೆ. ಇತ್ತೀಚೆಗೆ ಸೈಬರ್ ಅರೆಸ್ಟ್ ಎಂಬ ಹೊಸ ಆಯಾಮವೊಂದನ್ನು ಈ ಸೈಬರ್ ಕ್ರೈಮ್ ಪಡೆದುಕೊಂಡಿದೆ. ವೀಕ್ಷಕರೇ, ಈ ಚಾಲಾಕಿಗಳು ಎಷ್ಟೊಂದು ನಾಜೂಕು ಎಂದರೆ ಜನಸಾಮಾನ್ಯನಷ್ಟೇ ತನ್ನ ಬಲೆಗೆ ಬೀಳಿಸಿಕೊಂಡಿಲ್ಲ. ಬದಲಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು, ಸಿನಿಮಾ ನಟರು, ಉದ್ಯಮಿಗಳು, ಅಷ್ಟೇ ಏಕೆ ಪೊಲೀಸ್ ಅಧಿಕಾರಿಗಳನ್ನು ಸಹ ತನ್ನ ಬಲೆಗೆ ಸಿಲುಕಿಸಿಕೊಂಡಿದ್ದಾರೆ. ವೀಕ್ಷಕರೇ, ಮೋಸ ಹೋದ ಮೇಲೆ ಮೋಸ ಮಾಡಿದವರನ್ನು ದೂಷಿಸುವ ಬದಲು ಮೋಸ ಹೋಗದ ಹಾಗೆ ಎಚ್ಚರಿಕೆಯಿಂದ ಇರುವುದು ತುಂಬ ಮುಖ್ಯ. ಈ ವಿಡಿಯೋದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸೈಬರ್ ವಂಚಕರು ಮೋಸದ ಜಾಲವನ್ನು ಹರಡುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ. ವೀಕ್ಷಕರೇ, ತಂತ್ರಜ್ಞಾನ ಬೆಳೆದಂತೆಲ್ಲ ಅದರ ಲಾಭ ನಷ್ಟಗಳು ಅಷ್ಟೇ ಪ್ರಮಾಣದಲ್ಲಿ ಬೆಳೆಯುತ್ತವೆ. ನಾವು ಏನನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೋ ಅದು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಈ ಸೈಬರ್ ಕ್ರೈಮ್ ವಂಚಕರ ಪ್ರಕರಣಗಳು ಆಗಾಗ ಮಾಧ್ಯಮಗಳಲ್ಲಿ ನೋಡುತ್ತಿರುತ್ತೇವೆ. ಈ ಸೈಬರ್ ಕಳ್ಳರ ದಾರಿಗಳು ತಿಳಿಯುತ್ತಿದ್ದಂತೆ ಮತ್ತೊಂದು ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಮೊದಲಿಗೆ ಅವರು ಯಾವೆಲ್ಲ ಮಾರ್ಗಗಳಲ್ಲಿ ಅಕ್ರಮ ಎಸಗುತ್ತಾರೆ ಎಂಬುದನ್ನು ನೋಡೋಣ. ಆನಂತರ ಅದರಿಂದ ಪಾರಾಗುವುದು ಹೇಗೆಂದು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಬಂದಂತಹ AI ಎಂಬ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಡೀಪ್ ಫೇಕ್ ಎಂಬುದರಿಂದ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದಲ್ಲಿ ಯಾರಾದರೊಬ್ಬರ ಧ್ವನಿಯನ್ನು ನಕಲು ಮಾಡಿ ನಿಮ್ಮಿಂದ ಹಣವನ್ನು ವಂಚಿಸಬಹುದು. ಹಾಗೂ ನಿಮ್ಮದೇ ಮುಖವನ್ನು ಹೋಲುವ ಮತ್ತೊಂದು ಮುಖವನ್ನು ರೂಪಿಸಿ ಅಸಭ್ಯ, ಅಶ್ಲೀಲ, ಅಸಹ್ಯ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಬಹುದು. ಹಾಗೂ ನಾವು ದಿನನಿತ್ಯ ಬಳಸುವಂತಹ ಫೇಸ್ಬುಕ್ ಮತ್ತು ವಾಟ್ಸಪ್ಗಳ ಮೂಲಕ ನಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು, ಅಷ್ಟೇ ಯಾಕೆ ದೂರದಲ್ಲಿರುವ ನಿಮ್ಮ ಸಂಬಂಧಿಕರ ಹೆಸರಿನಲ್ಲಿ ನಾವು ವಿಪರೀತ ಕಷ್ಟದಲ್ಲಿದ್ದೇವೆ ಎಂದು ನಂಬಿಸಿ ನಿಮ್ಮಿಂದ ಹಣ ಪಡೆಯಬಹುದು. ನೆರವು ನೀಡೋ ಬದಲು ಅದರ ಸಾಚಾತನವನ್ನು ಪರಿಶೀಲಿಸಿಕೊಳ್ಳಿ. ಹಾಗೆ ಮುಂದುವರಿಯುವುದು, ಫಿಶಿಂಗ್ ಮತ್ತು ಇಮೇಲ್ಗಳ ಮೂಲಕ ದೊಡ್ಡ ದೊಡ್ಡ ಕಂಪನಿಗಳ ಹೆಸರಿನಲ್ಲಿ ಇಮೇಲನ್ನು ಕಳುಹಿಸಿ ಕ್ರೆಡಿಟ್ ಕಾರ್ಡ್ ವಿವರಗಳನ್ನು, ವೈಯಕ್ತಿಕ ಮಾಹಿತಿಯನ್ನು ಕದಿಯುತ್ತಾರೆ. ಆ ಮಾಹಿತಿಯನ್ನು ನೀಡುವ ಮುಂಚೆ ಎಚ್ಚರ ವಹಿಸಿ. ನಿಮಗೆ ಕರೆ ಮಾಡಿ ಬ್ಯಾಂಕ್ ಸಿಬ್ಬಂದಿ ಹೆಸರಿನಲ್ಲಿ ಕ್ರೆಡಿಟ್ ಕಾರ್ಡ್ ವಿವರ ಪಡೆದು ಅದೇ ಕ್ರೆಡಿಟ್ ಕಾರ್ಡ್ ಬಳಸಿ ನಿಮ್ಮ ಹೆಸರಿನಲ್ಲಿ ಖರೀದಿಗಳನ್ನು ಮಾಡುತ್ತಾರೆ. ಅದರ ಜವಾಬ್ದಾರಿಗಳು ಮಾತ್ರ ನಿಮ್ಮ ಹೆಗಲಿಗೆ ಬೀಳುತ್ತದೆ. ಈ ರೀತಿಯ ಯಾವುದೇ ಕರೆಗಳು ಬಂದರೆ ಕರೆಯಲ್ಲಿ ಯಾವುದೇ ಮಾಹಿತಿ ನೀಡದೆ ನೇರವಾಗಿ ತಮ್ಮ ಖಾತೆ ಇರುವ ಬ್ಯಾಂಕಿಗೆ ಹೋಗಿ ವಿಚಾರಿಸಿಕೊಳ್ಳಿ. ಹಾಗೂ ಮತ್ತೊಂದು ವಿಚಾರವೆಂದರೆ, ಡೇಟಿಂಗ್ ಆ್ಯಪ್ಗಳ ಮೂಲಕ ನಕಲಿ ಜಾಹೀರಾತುಗಳನ್ನು ನೀಡಿ ಹೊಸ ಸ್ನೇಹಿತರನ್ನು ಗಳಿಸಿ ಒಂಟಿತನ ಹೋಗಲಾಡಿಸಿ ಹಾಗೂ ನಿಮ್ಮಿಷ್ಟದ ಸಂಗಾತಿಯನ್ನು ಪಡೆಯಿರಿ ಎಂದೆಲ್ಲ ನಕಲಿ ಜಾಹೀರಾತುಗಳನ್ನು ನೀಡಿ ರಿಜಿಸ್ಟರ್ ಆದವರನ್ನು ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡಲಾಗುತ್ತದೆ. ಈ ಸೈಬರ್ ವಂಚಕರ ಆಟ ಇಷ್ಟೇ ಅಲ್ಲ, ಇನ್ನೂ ಇದೆ. ಮುಂದುವರಿದು, ರ್ಯಾನ್ಸಮ್ ವೇರ್ ದಾಳಿ ಎಂಬ ಇನ್ನೊಂದು ವಿಧಾನವಿದೆ. ಇದೇನೆಂದರೆ, ನೀವು ಮೊಬೈಲ್ ಆ್ಯಪ್ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಡೌನ್ಲೋಡ್ಗಳನ್ನು ಮಾಡುತ್ತಿರಲ್ಲ, ಅದರಿಂದ ನಿಮ್ಮ ಗೌಪ್ಯ ಮಾಹಿತಿಯನ್ನು ಕದಿಯುತ್ತಾರೆ. ನಂತರ ಅವುಗಳನ್ನು ಬ್ಲಾಕ್ ಮಾಡಿ ಇಂತಿಷ್ಟು ಹಣ ಕೊಟ್ಟರೆ ಅವುಗಳನ್ನು ಅನ್ಬ್ಲಾಕ್ ಮಾಡುತ್ತೇವೆ ಎಂದು ಡಿಮ್ಯಾಂಡ್ ಮಾಡುತ್ತಾರೆ. ನಮ್ಮ ಜೀವನದ ಅವಿಭಾಜ್ಯ ಅಂಗವೆಂಬಂತೆ ಬಳಸುವ ಸಾಮಾಜಿಕ ಜಾಲತಾಣಗಳ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಅದರಲ್ಲಿರುವ ಮೂಲ ಮಾಹಿತಿಯನ್ನು ಅಳಿಸಿ ಅಸಭ್ಯ ಮಾಹಿತಿಯನ್ನು ಆ ಖಾತೆಯಲ್ಲಿ ಸೇರಿಸಿ ಅವರು ಹರಡುವ ಮೋಸದ ಜಾಲಕ್ಕೆ ನಾವು ಬಲಿಯಾಗಬೇಕಾಗುತ್ತದೆ. ವೀಕ್ಷಕರೇ, ಇದಿಷ್ಟು ನಾವು ಗಮನಿಸಿದ ಹಲವು ಬಗೆಯ ಸೈಬರ್ ಕ್ರೈಮ್ಗಳ ಕಥೆಗಳು. ಇದರಿಂದ ಪಾರಾಗುವುದಾದರೂ ಹೇಗೆ ಎಂಬುದನ್ನು ಈಗ ನೋಡೋಣ. ವೀಕ್ಷಕರೇ, ನೀವು ಸಾವಿರಾರು ರುಗಳನ್ನು ಕೊಟ್ಟು ತಂದಂತಹ ಕಂಪ್ಯೂಟರ್, ಮೊಬೈಲ್ಗಳಿಗೆ ಆ್ಯಂಟಿವೈರಸ್ ಬಳಸಿ. ಇದರಿಂದ ಮಾಲ್ವೇರ್, ರ್ಯಾನ್ಸಮ್ವೇರ್ ಸೇರಿ ಯಾವುದೇ ವೈರಸ್ಗಳು ನಿಮ್ಮ ಮೊಬೈಲ್ ಕಂಪ್ಯೂಟರ್ಗಳಿಗೆ ಪ್ರವೇಶಿಸದಂತೆ ತಡೆಯುತ್ತದೆ.
ಹಾಗೂ ನೀವು ಬಳಸುವ ಎಲ್ಲ ಅಪ್ಲಿಕೇಶನ್ಗಳನ್ನು ಕಾಲಕಾಲಕ್ಕೆ ಅಪ್ಡೇಟ್ ಮಾಡುತ್ತೀರಿ. ನಿಮ್ಮ ಪಾಸ್ವರ್ಡ್, OTP, ಬ್ಯಾಂಕ್ ವಿವರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ತೀರ ವೈಯಕ್ತಿಕ ಮಾಹಿತಿಯನ್ನು ಮತ್ತು ಖಾಸಗಿ ಫೋಟೋಗಳನ್ನು, ವಿಡಿಯೋಗಳನ್ನು ಪೋಸ್ಟ್ ಮಾಡೋ ಮುಂಚೆ 10 ಬಾರಿ ಯೋಚಿಸಿ. ಹಾಗೂ ನೀವು ದಿನನಿತ್ಯ ಬಳಸುವ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಇಮೇಲ್, ಬ್ಯಾಂಕ್ ಖಾತೆಗಳು ಸೇರಿದಂತೆ ಎಲ್ಲಕ್ಕೂ ಬಹಳ ಕ್ಲಿಷ್ಟವಾದಂತಹ ಪಾಸ್ವರ್ಡ್ಗಳನ್ನು ಬಳಸಿ. ನಿಮ್ಮ ಜನ್ಮ ದಿನಾಂಕ, ಫೋನ್ ನಂಬರ್ ಅಥವಾ ಸಾಮಾನ್ಯ ಪದಗಳನ್ನು ಪಾಸ್ವರ್ಡ್ಗಾಗಿ ಬಳಸಬೇಡಿ. ಹಾಗೂ 2 ಹಂತದ ದೃಢೀಕರಣವನ್ನು ಮಾಡಿ. ಅಂದರೆ ಎಲ್ಲ ಆನ್ಲೈನ್ ಖಾತೆಗೂ 2 ಹಂತದ ದೃಢೀಕರಣ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿ. ನಿಮ್ಮ ಲಾಗಿನ್ಗಳಿಗೆ ಮೊಬೈಲ್ ನಂಬರ್ಗಳನ್ನು ಬಳಸಿ. ಅದರ ಮೂಲಕ ಲಾಗಿನ್ ಆಗಿ. ಒಂದು ವೇಳೆ ನಂಬರ್ಗಳನ್ನು ಬಳಸಿ ಆ್ಯಕ್ಟ್ ಮಾಡಿದರೆ ಅದು ಓಪನ್ ಆಗಲು OTP ಬೇಕಾಗುತ್ತದೆ. OTP ನೀಡದೆ ಅದು ಓಪನ್ ಆಗುವುದಿಲ್ಲ. ವೀಕ್ಷಕರೇ, ವಿಶೇಷವಾಗಿ ನೀವು ಶಾಪಿಂಗ್ ಮಾಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಳಸುವ ವೈಫೈಗಳ ಮೇಲೆ ನಿಗಾ ಇರಲಿ. ವೈಫೈ ನೀಡುವವರು ನಿಮ್ಮ ಮಾಹಿತಿಯನ್ನು ಪಡೆದು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗೂ ಮುಂದುವರೆದು, ನಿಮ್ಮ ಮೊಬೈಲ್ಗಳಿಗೆ ಬರುವ ಅನಪೇಕ್ಷಿತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಅನಪೇಕ್ಷಿತ ಚಿತ್ರ, ವಿಡಿಯೋಗಳನ್ನು ಡೌನ್ಲೋಡ್ ಮಾಡಬೇಡಿ. ಹಾಗೆ ಮುಂದುವರೆದು, ಇಮೇಲ್ ಕಳಿಸುವವರ ಭಾಷೆ ಮತ್ತು ಸಿಗ್ನೇಚರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದು ವೃತ್ತಿಪರವಲ್ಲದ ನಡೆಯನ್ನು ಸಾರಿ ಹೇಳುತ್ತದೆ. ವೀಕ್ಷಕರೇ, ನಾವು ಎಷ್ಟೇ ಜಾಗರೂಕವಾಗಿದ್ದರೂ ಒಮ್ಮೊಮ್ಮೆ ನಮ್ಮ ಗಮನಕ್ಕೆ ಬಾರದೆ ಮೋಸ ಹೋಗುತ್ತೇವೆ. ಆ ಸಮಯದಲ್ಲಿ ಹೀಗಾಗುತ್ತಲ್ಲ ಎಂದು ಕೈಹೊತ್ತು ಕೂರದೆ ತಕ್ಷಣ ಮುಂದೇನು ಎನ್ನುವುದರ ಬಗ್ಗೆ ಕಾರ್ಯಪ್ರವೃತ್ತರಾಗುವುದು ಉತ್ತಮ. ನೀವು ಸೈಬರ್ ವಂಚಕರ ಮೋಸಕ್ಕೆ ಒಳಗಾಗಿದ್ದೀರಿ ಎಂದು ತಿಳಿದ ತಕ್ಷಣ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930ಗೆ ತಕ್ಷಣ ಕರೆ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ವಿನಾಕಾರಣ ಡೆಬಿಟ್ ಆದರೆ ಅದನ್ನು ಮರಳಿ ಪಡೆಯಲು ಸಹಾಯವಾಗುತ್ತದೆ. ಅಥವಾ ಕೇಂದ್ರ ಸರ್ಕಾರದ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲೂ ದೂರು ದಾಖಲಿಸಬಹುದು. ಅದರ ವೆಬ್ಸೈಟ್ ಹೀಗಿದೆ, ದಯವಿಟ್ಟು ಗಮನಿಸಿ. ವೀಕ್ಷಕರೇ, ಇದಿಷ್ಟು ಸೈಬರ್ ಕ್ರೈಮ್ ಜಗತ್ತಿನ ವಂಚಕರು ಹೇಗೆಲ್ಲ ಮೋಸದ ಜಾಲವನ್ನು ಹರಡುತ್ತಾರೆ ಮತ್ತು ಅದರಿಂದ ನಾವು ಹೇಗೆ ಪಾರಾಗಬಹುದು ಎಂಬುದರ ಬಗ್ಗೆ ಸಣ್ಣ ಮಾಹಿತಿ. ಇದು ನಿಮಗೆಲ್ಲ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಹಾಗೂ ಈ ಮಾಹಿತಿ ಇನ್ನಷ್ಟು ಜನರಿಗೆ ತಲುಪಲಿ ಶೇರ್ ಮಾಡಿ. ಮತ್ತು ಈ ರೀತಿಯ ಉಪಯುಕ್ತ ಮಾಹಿತಿಯನ್ನು ನೀಡುತ್ತಿರುತ್ತೇವೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.